ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ನಿಮ್ಮ ಒಂದು 4th ಸೆಮ್ದು ಏನು ಒಂದು ADA ಅನ್ನಕ್ಕಂಥ ಒಂದು ಸಬ್ಜೆಕ್ಟ್ ಇದೆ, BCS 401. ಈ ಒಂದು ಸಬ್ಜೆಕ್ಟಿನ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಸ್ಟೂಡೆಂಟ್ಸ್ಗಳು ಕೇಳ್ತಾನೆ ಇದ್ದರು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು DBMS ಅದನ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಇವಾಗ ನಿಮ್ಮ ಒಂದು ಫಸ್ಟ್ ಸಬ್ಜೆಕ್ಟ್ ಎಕ್ಸಾಮ್ 401 ಅಂದರೆ ಈ ಸಬ್ಜೆಕ್ಟ್ ಇರೋದರಿಂದ ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿದೆ. ಇದು ಯಾವ ರೀತಿಯಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ ಅಂತಂದರೆ, ಸೊ n ನಂಬರ್ ಆಫ್ ಸೋರ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಯಾವುದು ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಸ್ಟಡಿ ಇನ್ ಲೆಸ್ ಟೈಮ್, ಅಂದರೆ ಕಮ್ಮಿ ಸಮಯದಲ್ಲಿ ಒಂದು ಕಂಟೆಂಟ್ ಮಾರ್ಕ್ಸು ಬರಬೇಕು ಮತ್ತು ಓದೋಕ್ಕೂ ಈಸಿಯಾಗಿರಬೇಕು, ಜೊತೆಗೆ ಅರ್ಥ ಕೂಡ ಆಗಿರಬೇಕು, ಆ ರೀತಿ ಒಂದು ಮಟೀರಿಯಲ್ನ ರೆಡಿ ಮಾಡಿದೆ. ಸೊ n ನಂಬರ್ ಆಫ್ ಮಟೀರಿಯಲ್ಸ್ ಇಲ್ಲಿ ಯೂಸ್ ಮಾಡಿ ರೆಡಿ ಮಾಡಿದೆ. ನೀವು ಈಗ ವಿಡಿಯೋ ಡಿಸ್ಪ್ಲೇ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತರಹ ಒಂದು ನೋಟ್ಸನ್ನು ಏನು ರೆಫರ್ ಮಾಡಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಮಾಡಿದೆ ಅಂದ್ಬಿಟ್ಟು ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಸ್ಗಳು ಕೂಡ ಪ್ರಿಪೇರ್ ಮಾಡ್ತಾ ಇದೆ. ಸೊ ಪ್ರಿಪೇರ್ ಮಾಡಲೇಬೇಕು, ನಮಗೂ ಆ ಒಂದು ಪ್ರೊವೈಡ್ ಮಾಡಿ ಅಂತ ನಿಮಗೂ ಕೂಡ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅದರ್ ಸಬ್ಜೆಕ್ಟ್ ಕೂಡ ಇದೇ ರೀತಿ ಮಾಡಿ ನಮಗೆ ಪ್ರೊವೈಡ್ ಮಾಡಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಪ್ರತಿಯೊಂದು ಸಬ್ಜೆಕ್ಟ್ 401 ಸಬ್ಜೆಕ್ಟ್ ಏನಿದೆ ನೆಕ್ಸ್ಟು ಮೈಕ್ರೋ ಕಂಟ್ರೋಲರ್ಸ್, DBMS, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ, ಸೊ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೇನೆ. ಸೊ n ನಂಬರ್ ಆಫ್ ಸೋರ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಟಡಿ ಮಾಡಿ ಯಾವುದು ಓದಲಿಕ್ಕೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗೆ, ಆ ಒಂದು ಕಂಟೆಂಟ್ ವಿತ್ ಮಾರ್ಕ್ಸ್ ಕೂಡ ಬರಬೇಕು, ಆ ರೀತಿ ಮಟೀರಿಯಲ್ಸ್ ರೆಡಿ ಮಾಡಿದ್ದೇನೆ. ಈ ಒಂದು ಮಟೀರಿಯಲ್ಸ್ ಏನಿದೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದು ಏನು ಲಿಂಕ್ ಅಂತ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇನೆ. 2 days ಏನು ಒಂದು ವೆಬಿನಾರ್ ಇದೆ, ಅದು ಫ್ರೀ ವೆಬಿನಾರ್ ಇದೆ. ಯಾವ ರೀತಿ ಹೈ ಪೇಯ್ಡ್ ಜಾಬ್ಸ್ಗಳನ್ನ ತಗೊಳ್ಬೇಕು, ಯಾವ ರೀತಿ ಈಗ ಜನ್ರೇಷನಲ್ಲಿ ಇದೆ, ಸೊ ಎಷ್ಟು ಡಿಫಿಕಲ್ಟ್ ಇದೆ, ಸೊ ಏನು ಮಾಡಬೇಕು, ಪ್ರತಿಯೊಂದು ಗೈಡೆನ್ಸ್ ಏನಿದೆ ಅದು ನಾಳೆ ಮತ್ತು ನಾಡಿದ್ದು ವೆಬಿನಾರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ಯಾವ ರೀತಿ ಪ್ರಿಪೇರ್ ಆಗಬೇಕು, ಇಂಟರ್ವ್ಯೂ, ರೆಸ್ಯೂಮ್ ಪ್ರತಿಯೊಂದು ಕೂಡ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ ಒಂದು ಏನು ರಿಜಿಸ್ಟ್ರೇಷನ್ ಲಿಂಕ್ ಕೊಟ್ಟಿರ್ತೇನೆ ಕಮೆಂಟ್ಸಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ, ಆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಆಗಿಬಿಟ್ಟು ಆ ಒಂದು ರಿಜಿಸ್ಟ್ರೇಷನ್ ಆಗಿರೋಕ್ಕಂಥ ಒಂದು ಸ್ಕ್ರೀನ್ಶಾಟ್ನ ನೀವು ನಮ್ಮ ಒಂದು ಗೂಗಲ್ ಫಾರ್ಮ್ಗೆ ಅಪ್ಲೋಡ್ ಮಾಡಿತು ಅಂತಂದರೆ ನಮಗೆ ಅಲ್ಲಿ ಡೇಟಾ ಬಂದಿರುತ್ತೆ. ನಿಮ್ಮ ಒಂದು ಮೇಲ್ ಐ ಡಿಗೆ, ಯಾವ ಒಂದು ಮೇಲ್ ಐ ಡಿಗೆ ನಿಮ್ಮ ಒಂದು PDF ರಿಸೀವ್ ಮಾಡ್ಕೋಬೇಕಂತೀರ ಆ ಒಂದು ಮೇಲ್ ಐ ಡಿ ಕೊಡಿ. ಸೊ ಅಲ್ಲಿ ರಿಜಿಸ್ಟರ್ ಆಗಿರೋಕ್ಕಂಥ ಒಂದು ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿ. ಇಷ್ಟೆಲ್ಲ ಆಯಿತು ಅಂತಂದರೆ ನಮಗೆ ಡೇಟಾ ಬರುತ್ತೆ. ಎಲ್ಲ ಸಬ್ಮಿಟ್ ಮಾಡಿದ ಕೂಡಲೇ ಆ ಒಂದು ಡೇಟಾ ಮುಖಾಂತರ ಯಾವ ವಿದ್ಯಾರ್ಥಿಗಳು ಲಾಗಿನ್ ಆಗಿ ಅಂದರೆ ಆ ಒಂದು ರಿಜಿಸ್ಟರ್ ಮಾಡಿದ್ದಾರೆ ಇಮೇಲ್ ನಮಗೆ ಬಂದಿರುತ್ತೆ, ಅದನ್ನು ನೋಡಿಬಿಟ್ಟು ಸೊ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಆದ ನಂತರ ಎಲ್ರಿಗೂ ಎಟ್ ಎ ಟೈಮ್ ಕಳಿಸ್ತೇವೆ. ಸೊ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿ ಸರಿ ಕಳಿಸ್ಲಿಕ್ಕಾಗಲ್ಲ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋದಲ್ಲಿ ಕೇಳಿದರು PCS ಸಬ್ಜೆಕ್ಟಲ್ಲಿ ಇನ್ನೂ ನಮಗೆ ಬಂದಿಲ್ಲ ಅಂತ ಅಂದ್ಕೊಂಡು. ಸೊ ಇವಾಗ ನೀವೇನು ಮಾಡ್ತೀರಾ, ಈಗ ನೀವೊಬ್ಬರು ಲಾಗಿನ್ ಆಗ್ತೀರಾ, ನಮಗೆ ಇನ್ನೂ PDF ಬಂದಿಲ್ಲ ಅಂತ ಹೇಳ್ತೀರಾ. ಸೊ ಅದಲ್ಲ. ಸೊ ನಾವು ಯಾವಾಗ ಎನಿ ಟೈಮ್ ಅದೇ ಮಾಡ್ಕೊಂಡು ಕೂಡಲಿಕ್ಕಾಗಲ್ಲ. ಯಾಕಂದರೆ ನಾವು ಕೂಡ ಈಗ ಬೇರೆ ಸಬ್ಜೆಕ್ಟ್ದು ಬೇರೆ ಸಬ್ಜೆಕ್ಟ್ ಮಟೀರಿಯಲ್ಸ್ ಪ್ರಿಪೇರ್ ಮಾಡೋದಿರುತ್ತೆ, ವರ್ಕ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವಾಗ ನೋಡ್ತೀವಿ ಅಂದರೆ ಯಾವಾಗಾದರೂ ಒಂದು ಸಾರಿ ಅನ್ನೋ ಗೂಗಲ್ ಫಾರ್ಮ್ ಅಂದರೆ ನಿಮ್ಗೆ ಎಕ್ಸಾಮ್ ಮೊದಲೇ ಅಂದರೆ ಒಂದು 3 to 4 days ಬಿಫೋರೇ ನೋಡಿಬಿಟ್ಟು ಎಲ್ಲ ಮೇಲ್ಗೆ ಎಟ್ ಎ ಟೈಮ್ ಅಂದರೆ ಒಂದೇ ಟೈಮ್ಗೆ ಕಳಿಸ್ಬಿಡುತ್ತೆ. ಸೊ ಹಾಗಾಗಿ ಈಗ ನೀವು ಹೋಗಿ ರಿಜಿಸ್ಟರ್ ಆಗಿದ ಕೂಡಲೇ ನಮಗೆ ಈಗಲೇ ಬೇಕು ಅಂತಂದರೆ ನಮಗೆ ಇಲ್ಲಿ ಅದೇ ನೋಡ್ತಾ ಇರೋಲ್ಲ. ಸೊ ನಾಳೆ ಅಥವಾ ನಾಡಿದ್ದು ಹೊತ್ತಿಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಹೇಗಿರ್ತಾರೆ, ಸೊ ಇಮಿಡಿಯೇಟ್ಲಿ ಎಟ್ ಒನ್ಸ್ ನಾವು ಕಳಿಸಿ ಬಿಡ್ತೇವೆ. ಸೊ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಲ್ಲ ನೀವು ರಿಜಿಸ್ಟರ್ ಆಗಲ್ಲ, ಅದು ಇಲ್ಲ ಅಂದರೆ ಅದು ವೆಬಿನಾರ್ ಫ್ರೀ ಇದೆ ಅಂತ ಕೂಡ ಹೇಳ್ತಾ ಇದೆ, ಯಾವುದೇ ರೀತಿಯಲ್ಲಿ ಕೂಡ ಕಾಸ್ಟ್ ಇಲ್ಲ. ಸೊ ಫ್ರೀ ವೆಬಿನಾರ್ ಇಲ್ಲ, ನಮಗೆ ಅದು ವೆಬಿನಾರ್ಗೆ ಇಷ್ಟ ಇಲ್ಲ, ನಾವು ಅದು ಬೇಡ ಅಂತಂದರೆ ಈ PDF ಡೈರೆಕ್ಟ್ ಬೇಕಾದರೆ ಡೈರೆಕ್ಟ್ ಸಿಗೋದಿಲ್ಲ. ನೀವು ಬೇಕಿದ್ರೆ 50 rupees ಕೊಟ್ಟು ಇದನ್ನು ಬೈ ಮಾಡ್ಕೊಳ್ಬೋದು. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.